ಕಾಂಗ್ರೆಸ್ ಅವರು 22,000 ಕೋಟಿ ಖರ್ಚು ಮಾಡಿ ಹಿಂದೂ ಮುಸ್ಲಿಮ್ಸ್ ಜಗಳ ತರಿಸಿ ಲಕ್ಷಾಂತರ ಜನ ಸತ್ತಿದ್ದಾರೆ. ಆವಾಗ ಇವರೆಲ್ಲ ಇರಲಿಲ್ವಾ? ಈ MLA ಏನಾಗಿದ್ರು? ಇವ್ರು ಮಟನ್ ತಿಂತಾಯಿದ್ರೆ ಚಿಕನ್ ತಿಂತಾಯಿದ್ರಾ? ಮಟನ್ ತಿಂತಾರೋ ಚಿಕನ್ ತಿಂತಾರೋ, ಇವ್ರು ಏನು ತಿಂತಾರೋ ಗೊತ್ತಿಲ್ಲ, ಏನು ಕುಡಿತಾರೋ ಗೊತ್ತಿಲ್ಲ. ರಾತ್ರಿ ಹೊತ್ತು ಕೂತ್ಕೊಂಡು ಎಲ್ಲ ಕುಡಿದು ಸಾಯ್ತಾ ಇರ್ತಾರೆ. 22,000 ಕೋಟಿ ಹಾಳು ಮಾಡಿದ್ದಾರೆ. ಯಾರ್ದು? ನಮ್ಮದು, ನಮ್ಮ ದುಡ್ಡಿದು. ಅವ್ರ ತಲೆ ಇದ್ದಿದ್ದಿದ್ರೆ ಸತ್ಯವಾಗ್ಲೂ ಅವ್ರು MLA ಅವ್ರ ಹತ್ರ ಮಾತಾಡ್ತಿರ್ಲಿಲ್ಲ ಅಂತ ನಾನು ಭಾವಿಸ್ತೀನಿ. ಇವರು ಒಂದು ಪಾರ್ಟಿ ಮಾಡಿದ್ರೆ 15 ದಿನ ರೆಸಾರ್ಟ್ಸಲ್ಲಿ ಕೂತ್ಕೋತಾರೆ ರೆಸ್ಟ್ ಬೇಕು ಅಂತ. ರಾಮಾಯಣ ಇವ್ರಿಗೆ ಪುಸ್ತಕದಲ್ಲಿ ಬರೆದ್ಬಿಟ್ಟು ಇವರಿಗೆ ಕೊಟ್ಬಿಟ್ಟು ಹೋಗಿದಾರ ಅಂಥವ್ರಿಗೆ ಏನು ಅಂದರೆ ಮುಟ್ಟಾಳ್ರವರು, ಫ್ರಾಡ್ ಅವರು. ನಮಸ್ಕಾರ. ಸ್ಪೀಡ್ ಪ್ಲಸ್ ಕರ್ನಾಟಕದ ಜನ ಏನಂತಾರೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಅಕ್ಷತಾ. ವೀಕ್ಷಕರೇ, ನಮ್ಮ ಜನಕ್ಕೆ ಹೇಳ್ತೀವಿ ದೇವ್ರಗಳ ಬಗ್ಗೆ ಮಾತಾಡಬೇಡಿ ಅಂತ, ಆದರೆ ಅವರು ಬಾಯಿಗೆ ಹುಳ ಬಿಟ್ಕೊಂಡಿರ್ತಾರ, ಮಾತಾಡ್ತಾನೆ ಇರ್ತಾರೆ. ನಿನ್ನೆಯಷ್ಟೇ NCP MLA ಜಿತೇಂದ್ರ ಅವರು ಶ್ರೀರಾಮ ಮಾಂಸಾಹಾರಿ ಅಂತ ಹೇಳಿಕೆ ಕೊಟ್ಟಿದ್ದಾರೆ. ಇದು ಎಷ್ಟು ಮಟ್ಟಿಗೆ ಸರಿ? ಬನ್ನಿ ಇದ್ರ ಬಗ್ಗೆ ನಮ್ಮ ಜನ ಏನು ಹೇಳ್ತಾರೆ ಅವ್ರ ಹತ್ರನೇ ಕೇಳೋಣ. ಸರ್, ಈ ಇಶ್ಯೂನ ಒಂದು ನಿಮಿಷ ಪಕ್ಕಕ್ಕೆ ಇಟ್ಬಿಟ್ರೆ, ಅವರು ಚಿಕನ್ ತಿಂತಾ ಇದ್ರ ಮಟನ್ ತಿಂತಾ ಇದ್ರೆ ಅದು ನಮಗೆ ಸಂಬಂಧ ಇಲ್ಲ. 70 ವರ್ಷ ನಿಂತು ಕಾಂಗ್ರೆಸ್ ಅವರು 22,000 ಕೋಟಿ ಖರ್ಚು ಮಾಡಿ ಹಿಂದೂ ಮುಸ್ಲಿಮ್ಸ್ ಜಗಳ ತರಿಸಿ ಲಕ್ಷಾಂತರ ಜನ ಸತ್ತಿದ್ದಾರೆ. ಆವಾಗ ಇವರೆಲ್ಲ ಇರಲಿಲ್ವಾ? ಈ MLA ಏನಾಗಿದ್ರು? ಇವ್ರು ಮಟನ್ ತಿಂತಾಯಿದ್ರೆ ಚಿಕನ್ ತಿಂತಾಯಿದ್ರಾ? ಇವತ್ತು ರಾಮ ಹುಟ್ಟಿದ ಸ್ಥಳದಲ್ಲಿ ರಾಮ ಉದ್ಭವ ಆಗೋದ್ರಿಂದ ರಾಮ ಜನ್ಮಭೂಮಿ ಆಗಲಿ ಅಂತ ನಾವು ಆಶಿಸೋಣ. ಇವತ್ತು ಕೋಟ್ಯಾಂತರ ನಾವೆಲ್ಲ ಹಿಂದೂಗಳಿಗೆ ಅವ್ರು ಯಾರು ಮಾಡ್ದಿರೋದು ಇವತ್ತು ಮುಸ್ಲಿಮ್ಸ್ ತಗೋತಾ ಇದ್ದಾರೆ. ನಾವೆಲ್ಲ ಒಂದೇ, ಯಾರೂ ಜಗಳ ಮಾಡ್ತಿಲ್ಲ. ಇವರು ವೋಟ್ಗಳು ಬ್ಯಾಂಕ್ಗಳಿಗೋಸ್ಕರ ಕ್ರಿಯೇಟ್ ಮಾಡಿ ಇದನ್ನೆಲ್ಲ ಎಬ್ಬಿಸ್ತಾ ಇದ್ದಾರೆ. ಅವರು ಮಟನ್ ತಿಂತಾರೋ ಚಿಕನ್ ತಿಂತಾರೋ, ಇವ್ರು ಏನು ತಿಂತಾರೋ ಗೊತ್ತಿಲ್ಲ, ಏನು ಕುಡಿತಾರೋ ಗೊತ್ತಿಲ್ಲ. ರಾತ್ರಿ ಹೊತ್ತು ಕೂತ್ಕೊಂಡು ಎಲ್ಲ ಕುಡಿದು ಸಾಯ್ತಾ ಇರ್ತಾರೆ. 22,000 ಕೋಟಿ ಹಾಳು ಮಾಡಿದ್ದಾರೆ. ಯಾರ್ದು? ನಮ್ಮದು, ನಮ್ಮ ದುಡ್ಡಿದು. ಅವ್ರ ತಲೆ ಇದ್ದಿದ್ದಿದ್ರೆ ಸತ್ಯವಾಗ್ಲೂ ಅವ್ರು MLA ಅವ್ರ ಹತ್ರ ಮಾತಾಡ್ತಿರ್ಲಿಲ್ಲ ಅಂತ ನಾನು ಭಾವಿಸ್ತೀನಿ. ಆದರೆ ಇವತ್ತು ಮೋದಿಯವರು ಮಾಡೋದು ಅವ್ರ ಕಾಲು ಕೆಳಗೆ ನುಗ್ಗೋಕ್ಕಲ್ಲ, ಅವ್ರ ಕಾಲ ಹತ್ರ ನಿಂತ್ಕೊಳ್ಳೋ ಕೆಪಾಸಿಟಿ ಅವ್ರಿಗಿಲ್ಲ. ಇವತ್ತು ಏನು ಅಂದರೆ ಯಾರೇ ಮಾಡಿರಲಿ, ಇವತ್ತು ಕಾಂಗ್ರೆಸ್ ಮಾಡಿಲ್ಲ ಅಂತ ಹೇಳ್ತಿಲ್ಲ, ಆವತ್ತಿನ ದಿನ ಅವ್ರಿಗೆ ಕಾಂಪಿಟೇಟರ್ ಇರಲಿಲ್ಲ. ಇವತ್ತು ಅತಿ ವಿಜೃಂಭಣೆಯಿಂದ ಮಾಡ್ತಾಯಿದ್ದಾರೆ. ಇವತ್ತು ಕಾಶಿ ಆಗಲಿ, ಅಯೋಧ್ಯೆ ಆಗಲಿ, ಪ್ರತಿಯೊಂದು ಇವತ್ತಕ್ಕೆ ಅಯೋಧ್ಯೆಗೆ 22,000 ಕೋಟಿ ಹಾಕಿ ಟ್ರೈನ್ಸ್ ಎಲ್ಲ ಹಾಕ್ತಾಯಿದ್ದಾರೆ. ಏರ್ಪೋರ್ಟ್ ಮಾಡಿದ್ದಾರೆ. ಇಂಡಿಯಾದಲ್ಲಿ ಎಷ್ಟು ಏರ್ಪೋರ್ಟ್ಗಳು ಮಾಡಿದ್ದಾರೆ. ಸರ್, ಅವ್ರು ಏನಾದರೂ ಇದ್ಕೊಳ್ಳಿ, ಅವ್ರು ಹೆಂಗೆ ಬಂದಿದ್ದಾರೆ, ಹೆಂಗಿದ್ದಾರೆ. ಇವರು ಒಂದು ಪಾರ್ಟಿ ಮಾಡಿದ್ರೆ 15 ದಿನ ರೆಸಾರ್ಟ್ಸಲ್ಲಿ ಕೂತ್ಕೋತಾರೆ ರೆಸ್ಟ್ ಬೇಕು ಅಂತ. ಒಂದು ದಿನ ಅವರು ರೆಸ್ಟ್ ತೊಗೊಳ್ಳದೆ 365 ದಿನವೂ ಕೆಲಸ ಮಾಡ್ತಾಯಿದ್ದಾರೆ. ನಿಮಗೆ ಒಂದೇ ಒಂದು ಚಿಕ್ಕ ಉದಾಹರಣೆ ಹೇಳಬೇಕು ಅಂತಂದರೆ, ಒಂದು ಏರಿಯಾ ಕನ್ಸರ್ನ್ಡ್ ಭುವನೇಶ್ವರಲ್ಲಿ CM ಕೇಳಿದ್ದಾರೆ. ಆ ಲಾಕ್ಡೌನಲ್ಲಿ ಅವ್ರ ಐಟಮ್ಸ್ ಸಿಕ್ಕಾಕೊಂಡ್ಬಿಡ್ತು. ಆವಾಗ ನರೇಂದ್ರ ಮೋದಿಗೆ ಫೋನ್ ಮಾಡಿದ್ದಾರೆ, ಈ ಥರ ಮೇರಾ ಐಟಮ್ಸ್ ಉದ್ರ ಪಸ್ ಗಯಾ ಕ್ಯಾ ಕರ್ನ ಅಂತ. ಅವ್ರು ಹೇಳಿದ್ರಂತೆ 2 ಮಿನಿಟ್ ಟೈಮ್ ದೇದು ಅಂತ. ಇವ್ರು ಅಂದ್ಕೊಂಡವ್ರೆ, ಓ ಕಳ್ಳನ ಮಗ ಅವನೇನು ಮಾಡ್ತಾನೆ ಅಂತ ಅಂದ್ಕೊಂಡವ್ರೆ. ಆದರೆ 5 ನಿಮಿಷದಲ್ಲಿ ಫೋನ್ ಮಾಡಿ ಸುಬೆ 6 ಬಜೆಗೂ ತುಮಕು ಪೌಂಚ್ ದೇತಾಯ್. ಆವತ್ತು ಫ್ಲೈಟ್ಸ್ ಎಲ್ಲ ಬಂದಿದೆ. ಅಂಥ ಟೈಮಲ್ಲಿ 6 ಗಂಟೆಗೆ ಅವ್ರ ಫ್ಲೈಟ್ ಸೇರ್ತಂತೆ. ಐಟಮ್ಸು ಬಂದು ಸೇರಿದೆ ಪಾಪ ಎಲ್ಲ ಈ ವ್ಯಾಕ್ಸಿನೇಷನ್ಸ್ದು. ಇವ್ರು ವಾಪಸ್ ಫೋನ್ ಮಾಡಿ, ಸರ್ ಥ್ಯಾಂಕ್ ಯು ಸರ್, ಮಾ ಐಸಾ ಸೋಚಾ ಅಂತ ಹೇಳಿದ್ರಂತೆ. ಕಿತ್ನಾ ಬಾರ್ ತುಮ್ ಜೀತಾ ಅಂದ್ರಂತೆ, 5 ಬಾರ್ ಅಂದಂತೆ. ಕ್ಯೂ ಜೀತಾ ಹೈ, ಮೈ ಕಾಮ್ ಕ್ಯಾ, ಇದರ ಮೈ ಕಾಮ್ ಕರ್ ರहा हूं. ಸೊ ಆ ವಿಶ್ವಾಸ ಇಟ್ಕೊಂಡು ಜನ ಮಾಡ್ತಾ ಇರೋವಾಗ ಈ ಕೆಲವ್ರು ಕಾಲಿಳಿಯೋಕ್ಕೆ ಇರ್ತದೆ. ಅಂಥವ್ರನ್ನ ಪಕ್ಕದಲ್ಲಿ ಬಿಟ್ಟು ನಾಯಿ ಬೊಗಳ್ತದೆ ರೋಡಲ್ಲಿ ಅಂದ್ಬಿಟ್ಟು ನಾವೆಲ್ಲ ಅದನ್ನ ಕೇರ್ ಮಾಡಬಾರ್ದು. ಮೋದಿಯವ್ರಿಗೆ ನಾವೆಲ್ಲ ಸಪೋರ್ಟ್ ಮಾಡೋಣ, ಹಿಂದೂಗಳಾಗಿರೋ ಎಲ್ಲರೂ ಸಪೋರ್ಟ್ ಮಾಡೋಣ. ಅದು ಮುಸ್ಲಿಮ್ ಆಗಲಿ, ಕ್ರಿಶ್ಚಿಯನ್ ಆಗಲಿ, ಮತ್ತೊಬ್ಬರಾಗಲಿ, ನಮ್ಮ ದೇಶ ನಮಗೆ ಉಳಿಸ್ಕೊಟ್ಟಿದ್ದಾರೆ. ಹ್ಯಾಟ್ಸ್ ಆಫ್. ಥ್ಯಾಂಕ್ ಯು ವೆರಿ ಮಚ್. ನಮ್ಮ ದೇಶದಲ್ಲಿ ಮರ್ಯಾದೆ ಪುರುಷ ಅಂತ ಕರೀತಾರೆ, ಇಡೀ ಪ್ರಪಂಚದಲ್ಲೇ ಮರ್ಯಾದೆ ಪುರುಷ ಅಂತ ಕರೀತಾರೆ. ಯಾರೋ ಈ ಜನಗಳಿಗೆ ಗೊತ್ತಿಲ್ಲ, ಈ ಏನಂದರೆ ಅವ್ರಿಗೆ ಬೇಸಿಕೇ ಗೊತ್ತಿರೋದಿಲ್ಲ, ರಾಮಾಯಣದ ಬಗ್ಗೆ ಬೇಸಿಕೇ ಗೊತ್ತಿರಲ್ಲ. ಅವ್ರದ್ದು ಅಜೆಂಡದ ಬಗ್ಗೆ ಅವ್ರು ಮಾತಾಡ್ತಾರೆ. ನಮ್ಮ ಬಗ್ಗೆ ನಮ್ಮ ಶ್ರೀರಾಮ ಅಂದರೆ ನಮಗೆ ಪುರುಷೋತ್ತಮ ಅವನು ಅಂತ ನಾವು ಮಾತಾಡ್ತೀವಿ. ಬೇರೆ ಯಾರೋ ಮಾತಾಡ್ತಾರೆ ಅಂತ ನಾವೆಲ್ಲ ಮಾತಾಡೋಕ್ಕಾಗುತ್ತೆ? ಅಲ್ಲ, ಅವ್ರಿಗೆ ಪುರಾಣ, ರಾಮಾಯಣ, ಮಹಾಭಾರತ ಎಲ್ಲ ಓದಿರಬೇಕು. ಅವರು ಓದಿಲ್ಲ ಅಂದರೆ ಏನು ಗೊತ್ತಾಗುತ್ತೆ ಅವರಿಗೆ? MLA ಅದನ್ನೇ ಅವರು ಕೊಡಬಾರ್ದು, ಆ ಥರ ಕೊಡಬಾರ್ದು. MLAಗಳು ಯಾವಾಗಲೂ ಆ ಥರ ಕೊಡಬಾರ್ದು. ಜನಪ್ರತಿನಿಧಿ ಅಂದರೆ 4 ಜನಕ್ಕೆ ಅವನು ಇದಾಗಿರಬೇಕು. ಅದನ್ನು ಬಿಟ್ಬಿಟ್ಟು ತನಗೆ ಬರುತ್ತೆ, ನಾನೇನೋ ಮಾತಾಡಬೇಕು, ಮೀಡಿಯಾ ಮುಂದೆ ಬರಬೇಕು ಅನ್ನೋ ಒಂದು ಅವನ ಕಾನ್ಸೆಪ್ಟ್ ಇಟ್ಕೊಂಡು ಬರ್ತಾನೆ. ಅದಕ್ಕೋಸ್ಕರ ಅವನು ಮಾತಾಡಲೇಬಾರ್ದು, ತಪ್ಪದು.
ಅದೇ ಜನಗಳ ಬುದ್ಧಿ ಕಲಿಸ್ಬೇಕು ಅವ್ರಿಗೆ ಅಷ್ಟೇ. ಮತ್ತು ನೆಕ್ಸ್ಟು ಅವನು MLA ಆಗಿ MP ಆಗಲಿ ಅವನು ಮತ್ತೆ ಜನಪ್ರತಿನಿಧಿ ಕಾಣಿಸ್ಕೊಳ್ಳೇಬಾರ್ದು ದೇಶದಲ್ಲಿ. ಅದು ತಪ್ಪದು, ಅಂಥವ್ರನ್ನ ಮುಂದೆ ತರಲೇಬಾರ್ದು. ಅವನ ಬಗ್ಗೆ ಇದ್ರ ಬಗ್ಗೆ ಅವನು ಮಾತಾಡಲಿ. ಈಗ ಅವನದು ಧರ್ಮದ ಬಗ್ಗೆ ಅವನು ಮಾತಾಡಿದ್ರೆ ಅದು ನಡೀತದೆ. ಬಟ್ ಬೇರೆ ಧರ್ಮದ ಬಗ್ಗೆ ಅವನು ಇದ್ದ ಮೇಲೆ ಅವನು ನಮ್ಮ ದೇಶದ ಬಗ್ಗೆ, ನಮ್ಮ ರಾಮನ ಬಗ್ಗೆ ಅವ್ನು ಮಾತಾಡಬೇಕು. ಅದು ಬಿಟ್ಬಿಟ್ಟು ರಾಮ ನಾನ್ ವೆಜ್ ತಿಂತಾನೆ, ಅದು ತಿಂತಾನೆ ಅನ್ನೋದು, ಇವನ ಕುಲದಲ್ಲಿ ಇವನು ತಿಂತಾನೆ ಅಂದರೆ ರಾಮ ತಿನ್ನೋಕ್ಕಾಗುತ್ತಾ ಅಲ್ವಾ? ಇಷ್ಟು ಮಾತ್ರ ಮಾತಾಡ್ಬೋದು. 22ನೇ ತಾರೀಕು ಜನವರಿ, ಇದೇ ತಿಂಗಳು 22ನೇ ತಾರೀಕು ಅಯೋಧ್ಯೆಯಲ್ಲಿ ರಾಮನ ಮಂದಿರ ಉದ್ಘಾಟನೆ ಆಗ್ತದೆ. ಇದ್ರ ಬಗ್ಗೆ ಏನು ಹೇಳ್ತೀರಾ? ಅಲ್ಲ, ನಮ್ದು ಯಾವಾಗಲೂ ಸಾಕಾರ ಇದೆ. ನಾನು ಒಬ್ಬ ಹಿಂದೂ ಆಗಿ, ನಾನೊಬ್ಬ ಇಂಡಿಯನ್ ಆಗಿ, ನಮ್ಮ ಮರ್ಯಾದೆ ಪುರುಷನಿಗೆ ನಾವು ಕೊಡುವಂಥ ಮರ್ಯಾದೆ ಕೊಟ್ಟೇ ಕೊಡ್ತೀವಿ. ಅವತ್ತು ನಾವು ಇದರಲ್ಲಿ ನಾವು ಪಾಲ್ಗೊಂಡೇ ಕೊಡ್ತೀವಿ. ಒಂದು ದೊಡ್ಡ ಇಶ್ಯೂ ಆಗಿದೆ, ಶ್ರೀರಾಮ ನಾನ್ ವೆಜ್ ತಿಂತಾ ಇದ್ರು ಅಂತ. ಸರಿ, ಇವಾಗ ಯಾರು ಅದನ್ನು ಹೇಳ್ತಿದ್ದಾರೋ ಆ ಟೈಮ್ನಲ್ಲಿ ಅವರು ನೋಡಿದಾರಾಗಿದ್ದರೆ, ಶ್ರೀರಾಮ ನಾನ್ ವೆಜ್ ತಿಂದಿರೋದು ನೋಡಿದಾರ, ಪ್ರೂವ್ ಮಾಡಬೇಕು. ಜೊತೆಗೆ 5,000 ವರ್ಷದ ಕೆಳಗಡೆ ಅವರು ನಾನ್ ವೆಜ್ ತಿಂದಿದ್ದಾರೆ ಅಂತ ಅದು ಹೇಗೆ ಇವರು ಸುಮ್ಮನೆ ಇಲ್ದಿರೋದೆಲ್ಲ ಇದು ಹೇಳ್ತಿದ್ದಾರೆ ಗೊತ್ತಿಲ್ಲ. ಇವಾಗ ನಮ್ಮ ಮೋದಿಯವರು ದೇವರು, ಖಂಡಿತ ಹೇಳಬೇಕಾದ್ರೆ ನರೇಂದ್ರ ಮೋದಿ ದೇವರು. ನಮ್ಮ ರಾಮ ಜನ್ಮಭೂಮಿನ ಮಾಡಿದ್ರು, ಅಲ್ಲಿ ಇದನ್ನು ಮಾಡಿದ್ರು, ಕಾಶಿನಲ್ಲಿ ಒಳ್ಳೆ ಇದು ಮಾಡಿದ್ರು ದರ್ಶನಕ್ಕೆ. ನಾರ್ತ್ ಇಂಡಿಯಾದಲ್ಲೆಲ್ಲ ಒಳ್ಳೆ ಹೈವೇ ರೋಡ್ಗಳು ಮಾಡಿದ್ದಾರೆ, ಟನಲ್ಸ್ ಮಾಡಿದ್ದಾರೆ. ಇವತ್ತು ನಮ್ಮ ನರೇಂದ್ರ ಮೋದಿ ಇರೋದರಿಂದ ನಮ್ಮ ದೇಶ ಇಷ್ಟು ಉದ್ಧಾರವಾಗಿರೋದು. ಈ ಕಾಂಗ್ರೆಸ್ನವರು ಏನು ಮಾಡಿದ್ದಾರೆ, 70 ವರ್ಷದಲ್ಲಿ ಏನು ಮಾಡಿದ್ದಾರೆ, ಅದು ನಮ್ಮದು ಒಂದು ಪ್ರಶ್ನೆ. ಇನ್ನೂ ಹಾಳು ಮಾಡಿಬಿಟ್ಟು ಹೋಗ್ಬಿಟ್ಟಿದ್ದಾರೆ. ಆದ್ರೆ ಒಂದು MLA ಆಗಿ ಅವರನ್ನೇ ಈ ತರ ಒಂದು ಸ್ಟೇಟ್ಮೆಂಟ್ ಕೊಡ್ತಾರೆ. MLA ಆಗಿ ಅವರು ಸ್ಟೇಟ್ಮೆಂಟ್ ಕೊಡಬಾರ್ದು. ಅದು MLA ಆಗಿ ರಾಜಕೀಯದಲ್ಲಿರೋರೇ ಈ ಥರ ಸ್ಟೇಟ್ಮೆಂಟ್ ಕೊಟ್ಟರೆ ಅವ್ರು ನೋಡಿದಾರಾ? ಹಾಗಿದ್ರೆ ಇಲ್ಲ, ರಾಮಾಯಣ ಇವರಿಗೆ ಪುಸ್ತಕದಲ್ಲಿ ಬರೆದ್ಬಿಟ್ಟು ಇವರಿಗೆ ಕೊಟ್ಬಿಟ್ಟು ಹೋಗಿದ್ದಾರಾ? ಶ್ರೀರಾಮ ದೇವರು, ಅವ್ರನ್ನ ದೇವರು ಅಂತ ಪೂಜಿಸ್ತೀವಿ. ಸೃಷ್ಟಿ ಮಾಡಿರೋದು ಅವರೇ. ಸೃಷ್ಟಿ ಮಾಡಿರೋರು ಮಾಂಸ ತಿಂತಾರ ಇಲ್ಲ ಅನ್ನೋದು ಹೇಳೋಕ್ಕಾಗಲ್ಲ. ಅದನ್ನು ನಾವು ತಪ್ಪು ಅದು ಹೇಳೋದು. ಅದನ್ನು ನಾವು ಜನ ಹುಟ್ಟಿ ಬೆಳೆದ ಮೇಲೇ ನಾವು ಜಾತಿಗಳು ಕಟ್ಕೊಂಡಿರೋದು. ನಾವು ಹಿಂದೂಗಳು, ಮುಸ್ಲಿಮ್ಸು, ಬ್ರಾಹ್ಮಣರು ಅಂತ. ಅದನ್ನು ನಾವು ಅವರ ಜಾತಿಗೆ ತಕ್ಕಂಗೆ ಅವರು ಅದನ್ನು ಆಹಾರ ಸ್ವೀಕರಿಸ್ತಾರೆ. ಆ ಸ್ವೀಕರಿಸೋದ್ರಿಂದ ಎಲ್ಲರೂ ತಿಂತಾರೆ ಅನ್ನೋದು ತಪ್ಪು. ಶ್ರೀರಾಮರು ಏನಿದ್ರು ನಾನ್ ವೆಜಿಟೇರಿಯನ್ ತಿನ್ನಲ್ಲ ಅನ್ನೋದು ನಮ್ಮ ಭಾವನೆ. ಬೇರೆ ಅವ್ರು ಹೇಳಿದ್ರೆ ಅವ್ರು ನಾನ್ ವೆಜ್ ತಿನ್ನೋರು ಏನು ಮಾಡ್ತಾರೆ, ನಾನ್ ವೆಜ್ ತಿಂತಾರೆ ಅಂತಾರೆ. ನಾವು ವೆಜ್ ತಿನ್ನೋರು ವೆಜ್ಜನ್ನೇ ಉಗಿಸೋದು. ಅವ್ರು ಮೊದಲೇ ಕಾಡಿನಲ್ಲೆಲ್ಲ ವನವಾಸ ಬಿದ್ದಿರೋವಾಗ ಅವಾಗ ಅಡುಗೆ ಮಾಡೋಕ್ಕೂ ಇಲ್ಲ, ಹಸಿ ತರಕಾರಿಗಳು, ಹಸಿ ಗಡ್ಡೆ ಗೆಣಸು ತಿಂದು ಅವರು ರಾಮಾಯಣದಲ್ಲಿ ಶ್ರೀರಾಮಚಂದ್ರರು ಹೆಸರು ತಗೊಂಡಿದ್ದಾರೆ. ನಾವು ಅವ್ರು ತಿಂದಿದ್ದಾರಾ ಇಲ್ಲ ಅನ್ನೋದಕ್ಕೆ ನಾವು ಆವಾಗ ಜನ್ಮ ಎತ್ತಿರಲಿಲ್ಲಲ್ಲ. ಇವಾಗ ನಾವು ಜನ್ಮ ಎತ್ತಿರೋದು. ಇವಾಗ ನಾವು ಹೆಂಗೆ ಹೇಳೋಕ್ಕಾಗ್ತದೆ ಅವ್ರು ತಿಂತಾರೆ ಇಲ್ಲ ಅಂತ? ಅಂಥವ್ರಿಗೇನು ಅಂದರೆ ಮುಟ್ಟಾಳ್ರವರು, ಫ್ರಾಡ್ ಅವರು ಅಂತ ಹೇಳಬೇಕು. ಅವ್ರ ಮನೆಯದು ಅವ್ರು ನೋಡ್ಕೋಬೇಕೇ ಹೊರ್ತು ಪ್ರಪಂಚದಲ್ಲಿರೋದು ದೇವ್ರದ್ದು ದೇವಸ್ಥಾನ. ಅವರೆಲ್ಲ ತಿಂತಾನೆ ಅನ್ನೋದು ಅವನು ನೋಡಿದಾನ? ಅವರೆಲ್ಲ ತಿನ್ನೋದೇ ಅವನಿಗೆ ಗೊತ್ತಿಲ್ಲ. ನಮ್ಮ ದೇವರು ತಿನ್ನೋದು ನಮಗೆ ಗೊತ್ತಿಲ್ಲ ಅಂದರೆ ನಾವು ಅವಾಗ ಜನ್ಮ ಎತ್ತಿಲ್ಲ. ಇವಾಗ ಜನ್ಮ ಎತ್ತಿದ್ದೀವಿ. ಅವಾಗ ತಿಂದಿದ್ದಾರಾ ಇಲ್ಲ ಅನ್ನೋದನ್ನು ನಾವು ಏನಕ್ಕೆ ಕೇಳಬೇಕು? ನಾವು ಸೃಷ್ಟಿ ಮಾಡಿ ಪ್ರಪಂಚದಲ್ಲಿ ಜನಗಳಿಗೆ ಸುಮ್ಮನೆ ಗೊಂದಲ ಎಬ್ಬಿಸಿ ಫೈಟ್ ಮಾಡೋದಕ್ಕೆ ಒಂದು ದಾರಿ ಮಾಡ್ತಾಯಿದ್ದಾರೆ. ಇವಾಗ ನಮ್ಮ ಶಕ್ತಿ ಇರೋರು ಅಲ್ಲಿ ಹೋಗಿ ಉದ್ಘಾಟನೆ ಮಾಡ್ಬೋದು. ನಮ್ಮ ಶಕ್ತಿ ಇಲ್ಲದೆ ಇರೋದು ಇಲ್ಲೇ ಯಾವುದನ್ನ ರಾಮ ಮಂದಿರದಲ್ಲಿ ಕೂತ್ಕೊಂಡು ಒಂದು ಭಜನೆಯೋ ಒಂದು ಪ್ರಸಾದ ವಿನಿಯೋಗನ ನಮ್ಮ ಕೈಯಲ್ಲಿ ಆಗಿರೋದನ್ನು ಜನಗಳನ್ನ ಸೇರಿಸಿ ಭಜನೆ ಮಾಡಿಕೊಂಡು ಆವಾಗ ಪ್ರತಿಷ್ಠಾಪನಾ ಟೈಮ್ನಲ್ಲಿ ಅಲ್ಲಿ ಏನು ಮಾಡ್ತಾರೋ ಅನ್ನೋದನ್ನು ಒಂದು ಟಿವಿನೋ ಇದು ಮಾಡಿ ಜನಗಳಿಗೆ ಇಲ್ಲಿಂದಾನೇ ತೋರಿಸೋದು ನಮ್ಮದು ಭಾಗ್ಯ. ಆ ಭಾಗ್ಯನೇ ನಮಗೆ ಅಲ್ಲಿ ನಡೀತಾ ಇರೋದು. ನಮಗೆ ಸಂತೋಷ ಪಡ್ಕೋಬೇಕು. ನೋಡಿದ್ರಲ್ಲ ವೀಕ್ಷಕರೇ, ನಮ್ಮ ಜನಗಳ ಅಭಿಪ್ರಾಯ ಏನಾಗಿತ್ತು ಅಂತ. ಇದಾಗಿತ್ತು ಇವತ್ತಿನ ವಿಶೇಷ ಕಾರ್ಯಕ್ರಮ. ನೋಡ್ತಾ ಇರಿ ಸ್ಪೀಡ್ ಪ್ಲಸ್ ಕರ್ನಾಟಕ. ನಮಸ್ಕಾರ. ಸ್ಪೀಡ್ ಪ್ಲಸ್ ಕರ್ನಾಟಕ.